ಬೆಳಗಾವಿಯಲ್ಲಿ ಯಾಕೋ ಅಮಾನವೀಯ ಘಟನೆಗಳು ನಿಲ್ಲೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಅಮಾನವೀಯ ಘಟನೆ ಒಂದು ನಡೆದಿದೆ. ಇಲ್ಲಿ ಆಗಿರೋದೇನು? ಹಲವು ವಿಚಾರಗಳು ಇದರಲ್ಲಿ ಪ್ರಸ್ತಾಪವಾಗ್ತಾ ಇದೆ. ಸಾರ್ವಜನಿಕವಾಗಿ ಮಹಿಳೆಯ ಬಟ್ಟೆಯನ್ನ ಹರಿದು ಹಲ್ಲೆಯನ್ನ ಮಾಡಿದ್ದಾರೆ. ಅವರು ಏನೇ ತಪ್ಪು ಮಾಡಿರಲಿ, ಆದರೆ ಬಟ್ಟೆ ಹರಿದು ಹಲ್ಲೆ ಮಾಡುವಂಥದ್ದು ಯಾವ ಸಂಸ್ಕೃತಿ ಇವರದ್ದು ಅಂತ. ಮಗಳು ವೇಶ್ಯಾವಾಟಿಕೆ ಮಾಡ್ತಾ ಇದ್ದಾಳೆ ಅಂತ ತಾಯಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಬೆಳಗಾವಿಯ ಒಡ್ಡರವಾಡಿಯಲ್ಲಿ ಅಮಾನವೀಯ ಘಟನೆ ನಡೆದಿರೋದು. ಮನೆಗೆ ನುಗ್ಗಿ ಎಳೆದು ತಾಯಿ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಯಾರು ಹೆಣ್ಣುಮಕ್ಕಳಿಲ್ವಾ? ಬೆಳಗಾವಿ ಕಮಿಷನರ್ಗೆ ದೂರನ್ನ ನೀಡಿದ ಬಳಿಕ ಈಗ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಮಾಳ ಮಾರುತಿ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದು ನಡೆದಿರುವಂತಹ ಘಟನೆ ಬೆಳಗಾವಿಯಲ್ಲಿ. ಅದನ್ನ ಕೇಳಕ್ಕೆ ಅವ್ರ ಮನೆಯಲ್ಲಿರುವಂತ ಗಂಡ ಇರ್ತಾರೆ, ಅವ್ರು ಕೇಳ್ತಾರೆ, ಪ್ರಶ್ನೆಯನ್ನ ಮಾಡ್ಕೊಳ್ತಾರೆ. ನೀವ್ ಯಾರು ಅಂತ ಅದನ್ನ ಪ್ರಶ್ನೆ ಮಾಡಕ್ಕೆ, ಅದನ್ನ ಪ್ರಶ್ನೆ ಮಾಡಕ್ಕೆ, ಹಲ್ಲೆ ಮಾಡುವಂತವ್ರು ನೀವ್ಯಾರು ಅಂತ. ಕಷ್ಟಕ್ಕಾಗದೇ ಇರೋವಂಥವ್ರು ಇನ್ನುಳಿದಕ್ಕೆಲ್ಲ ಬಂದುಬಿಟ್ಟು ಹಲ್ಲೆ ಮಾಡ್ಕೊಂಡ್ಬಿಟ್ಟು ಈ ರೀತಿಯಾಗಿ ರಾದ್ದಾಂತ ಮಾಡ್ತಿರಲ್ಲ. ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳನ್ನ ಇದೇ ರೀತಿಯಾಗಿ ಎಳ್ಕೊಂಡು ಯಾರಾದ್ರೂ ತಂದ್ರೆ ಏನು ಅನ್ಸುತ್ತೆ? ನಿಮ್ಮ ಮನೆಯಲ್ಲಿ ತಾಯಿ ಮಗಳು ಇಬ್ಬರಿದ್ದಾಗ ಹೋಗಿ ಎಳ್ಕೊಂಡು ಹೋಗಿ ಈ ರೀತಿಯಾಗಿ ಹಲ್ಲೆ ಮಾಡ್ತಿರಲ್ಲ. ನೀವು ಮನುಷ್ಯರಿಗಿದ್ದೀರಾ? ನೀವು ಯಾವ ಸಂಸ್ಕೃತಿಯಿಂದ ಕಲ್ತ್ಕೊಂಡು ಬಂದಿದ್ದೀರಾ? ಆರೋಪ ಮಾಡ್ತಾ ಇದ್ದೀರಾ, ಕರೆಕ್ಟ್. ಅದಕ್ಕೆ ಬೇರೆ ಏನಾದರೂ ಇನ್ನೇನಾದ್ರೂ ಹಿನ್ನೆಲೆ ಇದೆಯಾ? ಅದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ? ಕೇವಲ ಇದೊಂದೇ ಇರ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಇನ್ಯಾವುದೋ ಇರುತ್ತೆ ಇದರಲ್ಲಿ. ಅಲ್ಲಿ ಹಲವು ವಿಚಾರಗಳು ಕೂಡ ಬರ್ತಾ ಇದೆ ಅಂತೆ. ದೇವಸ್ಥಾನದ ಮುಂದೆ ಮನೆ ಇದೆ, ಆ ಮನೆಯನ್ನು ಕೂಡ ತೆರವು ಮಾಡಬೇಕು, ದೇವಸ್ಥಾನಕ್ಕೆ ಒಂಚೂರು ಜಾಗ ಆಗಬೇಕು ಅಂತ. ಅದಾದ ನಂತರ ಮಗಳ ಮೇಲೆ ಈ ಆರೋಪ ಮಾಡ್ತಾ ಇದ್ದಾರೆ. ಅರೆ, ಅವ್ರ ಜೀವನ ಅವ್ರು ನೋಡ್ಕೊಳ್ತಾ ಇದ್ದಾರೆ ಬಿಡಿ. ನೀವು ಯಾರದನ್ನ ಪ್ರಶ್ನೆ ಮಾಡ್ಕೊಳ್ಳಕ್ಕೆ? ಹಲ್ಲೆ ಮಾಡುವಂಥದ್ದೇನಿದೆ? ನಿಮಗೆ ಅಷ್ಟೊಂದು ಸಮಸ್ಯೆ ಆಗ್ತಾ ಇದೆ, ಕಂಪ್ಲೇಂಟ್ ಕೊಡಿ, ಕೋರ್ಟಲ್ಲಿ ಪೊಲೀಸರು ಅದನ್ನು ನೋಡ್ಕೊಳ್ತಾರೆ. ಹಲ್ಲೆ ಮಾಡುವಂಥದ್ದೇನು ನಿಮಗೆ? ಯಾವ ಸಂಸ್ಕೃತಿ ಇದು ನಿಮಗೆ? ನನ್ನ ಸಹೋದ್ಯೋಗಿ ಈಗ ಬೆಳಗಾವಿ ಪ್ರತಿನಿಧಿ ದಿಲೀಪ್ ಕುರಂದವಾಡಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿಲೀಪ್, ಅವ್ರ ಮನೆಯಲ್ಲಿ ಏನಾಗ್ತಾ ಇದೆ, ಏನಿಲ್ಲ, ವೇಶ್ಯಾವಾಟಿಕೆ ನಡೆಸ್ತಾ ಇದ್ದಾರೆ ಅನ್ನೋದೇ ಇರಲಿ, ಒಂದು ರೀತಿಯಾಗಿ ಇರಲಿ ಅನ್ಕೊಳ್ಳೋಣ. ಅದನ್ನು ಹೇಳಬೇಕಾಗಿರೋದು ಪೊಲೀಸರಿಗೆ, ಹೇಳಬೇಕಾಗಿರೋದು ಕಂಪ್ಲೇಂಟ್ ಕೊಡಬೇಕಾಗಿರೋದು ಪೊಲೀಸರ ಕೊಡಬೇಕಾಗಿರೋದು. ನನ್ನ ಮನೆ ಮುಂದೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲ್ಲೆ ಮಾಡಕ್ಕೆ ಇವ್ರು ಯಾರು ಅಂತ? ಹೌದು, ಅವ್ರನ್ನ ಪ್ರಮುಖವಾಗಿ ಏನಂದ್ರೆ ಬಹಳ ಅವಮಾನೀಯ ಘಟನೆ ನಡೆದಿರುವಂಥದ್ದು. ಯಾಕೆ ಅಂತಂದ್ರೆ ಬೆಳಗಾವಿಯ ಮಧ್ಯಭಾಗ ಏನಂತೇಳಿ ಆ ಒಂದು ಒಡ್ಡರವಾಡಿ ಏನು ರಾಮದೇವ್ ಹೋಟೆಲ್ ಹಿಂದ್ಗಡೆ ಇರ್ತಕ್ಕಂಥ ಈ ಒಂದು ಜಾಗ ಇದೆ. ಇದರಲ್ಲಿ ತಾಯಿ ಮಗಳು ಮತ್ತು ಮೊಮ್ಮಗಳು ಇರ್ತಾ ಇದ್ರು. ಅವ್ರ ಗಂಡ ಬಿಟ್ಟು ಹೋಗಿದ್ದಾರೆ. ಇವೆಲ್ಲ ವಿಚಾರ ಇಟ್ಕೊಂಡು ಸೋಮವಾರ ರಾತ್ರಿ ಹಲ್ಲೆ ಆಗತ್ತೆ. ಯಾರಿಗೂ ಹೇಳಿದ್ರು ಕೇಳಲ್ಲ. ನಿನ್ನೆ ಏನು ಈ ಒಂದು ವಿಚಾರ ಪೊಲೀಸ್ ಕಮಿಷನರ್ ಎಡಮಾಟಿನವರ ಗಮನಕ್ಕೆ ಬರುತ್ತೆ. ಅವಾಗ ಎಫ್ಐಆರ್ ಆಗಿರುವಂಥದ್ದು. ಬಹಳಷ್ಟು ಮನೆ ಹೊಕ್ಕು, ಸುಮಾರು 10-15 ಜನ ಮನೆ ಹೊಕ್ಕು ಹೊಡೆದಿರುವಂಥ ತಾವು ನೋಡ್ಬೋದು. ವಿಜಲ್ಗಳಲ್ಲಿ ಯಾವ ಥರ ಹಲ್ಲೆ ಆಗಿದೆ ಅಂತೇಳಿ ಇದೊಂದು ಏನು ಅಮಾನವೀಯ ಘಟನೆ ಆಗಿರೋದು ಬಹಳಷ್ಟು ನಿಜಕ್ಕೂ ದುಃಖದ ಸಂಗತಿ ಅಂತಲೇ ಹೇಳ್ಬೋದು. ಅರುಣ್, ಓಕೆ, ಕೇವಲ ಇದೊಂದೇ ಕಾರಣ ಇದೆಯಾ ದಿಲೀಪ್, ಅಥವಾ ಇನ್ ಬೇರೆ ಏನಾದರೂ ಕಾರಣ ಇದೆಯಾ? ಒಂದಕ್ಕೇನೆ ಈ ರೀತಿಯಾಗಿ ಬಂದು ಹಲ್ಲೆ ಮಾಡುವಂತ ಪರಿಸ್ಥಿತಿ ಇರ್ಲಿಕ್ಕಿಲ್ಲ. ಸಣ್ಣ ಸಣ್ಣದ ಯಾವ್ದಾದ್ರು ವಿಚಾರಗಳು ಬಂದ್ಬಿಟ್ಟು ತಗಲಾಕೊಂಡಂಗೆ ಕಾಣಿಸ್ತಾ ಇದೆ ಇದು. ಇಲ್ಲ, ಇದು ಪ್ರಮುಖವಾಗಿ ಏನು ತಾಯಿ ಮಗಳಿದ್ದಾರೆ. ಇವರು ತಾಯಿ ಮಗಳು ಒಬ್ಬರೇ ಇರ್ತಾ ಇದ್ರು. ಈ ಒಂದು ಒಡ್ಡರವಾಡಿ ಅಂತ ಏರಿಯಾ ಇದು ಒಂದಿಷ್ಟು ಸ್ಲಮ್ ಏರಿಯಾ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದಿಷ್ಟು ಮಹಿಳೆಯರೆಲ್ಲ ಕೂಡ ಒಟ್ಟಾಗಿದ್ದಾರೆ. ಜೊತೆಗೇನಂತ ಇವ್ರ ಜೊತೆ ಪುರುಷರು ಸೇರ್ಕೋತಾರೆ. ಪುರುಷರು ಸೇರ್ಕೊಂಡು ಅವರ ಮನೆಗೆ ಹೋಗಿ ರಾತ್ರಿ ಇಡೀ ಒಂದು ಗಲಾಟೆ ಮಾಡಿ ಅವರನ್ನ ಹಲ್ಲೆ ಮಾಡುವಂಥದ್ದು ಮತ್ತೆ ಅವರು ವ್ಯಸ್ತಗೊಳಿಸಿರುವಂಥದ್ದು. ಇದು ಒಂದೇ ಕಾರಣ ಅಂದ್ರೆ ಅವಳು ಏನು ತಾಯಿ ಮಗಳು ಒಂದಿಷ್ಟು ಹೊರಗಡೆ ಯಾರು ಬರ್ತಾ ಇದ್ರು ಹಾಗೆ ಅಂತೇಳಿ ಒಂದು ಆರೋಪ ಮಾಡ್ತಾರೆ. ಯಾವುದೋ ಆರೋಪ ಕೂಡ ಇದುವರೆಗೆ ಇದೆಯಲ್ಲ, ಆದರೆ ಈ ತರ ಆರೋಪ ಮೇಲೆನೆ ಹಲ್ಲೆ ಆಗಿರುವಂಥದ್ದು ಅರುಣ್. ಮತ್ತಿದು ಬೆಳಗಾವಿಯ ಮಾಳ ಮಾರುತಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆಗಿರುವಂಥದ್ದು. ಓಕೆ ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.
ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ, ಅವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಏನಾಯ್ತು? ಅಷ್ಟು ಜನ ಸೇರ್ಕೊಂಡು ಹಲ್ಲೆ ಮಾಡ್ತಾ ಇದ್ರು, ಏನಾಯ್ತು ಅಂತ ಹೇಳಿ. ಇದು 10 ಸಾರಿ ಆಯ್ತು ಸರ್ ಹಿಂಗೆ. ಆಮೇಲೆ ನಮ್ಗೇನ್ ಹೇಳಿದ್ರು ಪಂಚರು ನಾವ್ ಹೇಳ್ತೀವಿ ಅಂತ ಹೇಳ್ಕೊಂಡ್ರು. ಬಟ್ ಅವ್ರಿಗೇನು ಹೇಳಿಲ್ಲ ಸರ್ ಅವರು. ಆಮೇಲೆ ಈ ಸರಿ ಅಂತೂ ತುಂಬಾನೇ ಆಗ್ಬಿಟ್ಟಿದೆ. ನಮ್ ತಾಯಿ ಸೀರೆ ಜಗ್ಗಿ, ನನ್ನ ಬಡ್ದು, ನನ್ ಮಕ್ಕಳನ್ನ ಬಡ್ದು, ಹಿಂಗೆಲ್ಲ ಮಾಡಿ ನಾನು ವೇಷ ವ್ಯಾಪಾರ ಮಾಡ್ತೀನಿ ಅಂತ ನನ್ ಮೇಲೆ ಆರೋಪ ಮಾಡಿದ್ದಾರೆ ಸರ್. ಈಗ ನನ್ಗೆ ಅಂದ್ರೆ ನಾನು ಇಷ್ಟ ಅಸಹ್ಯವಾಗಿ ನಡ್ಕೋತಾ ಇದಾರೆ. ಎಲ್ರು ನನ್ಗೆ ಫೋನ್ ಹಚ್ಚೋದು, ಹುಡುಗರು ಕಾಡಿಸೋದು, ನಾ ದುಡ್ಡು ಕೊಡ್ತೀನಿ, ನನ್ನ ಹತ್ರ ಮಲ್ಕೊಳಕ್ ಬಾ, ಹಂಗ ಹಿಂಗೆ ಇಂಥದೆಲ್ಲ ಮಾತಾಡ್ತಾ ಇದಾರೆ ಸರ್. ನನ್ ಮಕ್ಕಳು ಶಾಲಿ ಕಲಿತಾರೆ ಸರ್. ಅವ್ರಿಗೆ ತುಂಬಾ ತಲೆ ಟಾರ್ಚರ್ ಆದಂಗ ಆಗ್ತಾ ಇದೆ ಸರ್. ಇದು ನಮ್ಗೆ ಅಸಹ್ಯವಾಗಿ ಮಾತಾಡಿ ನಮ್ ವಿಡಿಯೋ ತೆಗಿಯೋದು, ಸ್ನಾನಕ್ ಹೋದಾಗೆಲ್ಲ ಮೊಬೈಲಿಂದ ಫೋಟೋ ತೆಗಿಯೋದು, ಹಿಂಗೆಲ್ಲ ಮಾಡೋದು. ಅಲ್ಲಿಂದ ಮನೆ ಬಿಟ್ಟು ಹೋಗ್ಬೇಕಂತ ನಮ್ನ ಈ ತರ ಕಾಡ್ತಾ ಇದಾರೆ ಸರ್. 50 ಜನ ಮನೆಗೆ ಡೈಲಿ ಬರ್ತಾರೆ, ರಾತ್ರಿ ಬರ್ತಾರೆ, ಹಗ್ಲಿ ಹೋಗ್ತಾರೆ. ಯಾಕೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ನೀವು ನಿಮ್ ಜಾಗ ಬಿಟ್ಟು ಹೋಗ್ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಅದು ದೇವ್ರಗುಡಿ ಟೆಂಪಲ್ ಅಲ್ಲೇ ಇದೆ ಸರ್, ನಮ್ ಬಾಗ್ಲಲ್ಲೇನೆ ದೇವ್ರಗುಡಿ ಇದೆ ಸರ್. ಅವಳೇನ್ ಪೂಜಾರಿ ಅಂತಿದ್ದಾಳಲ್ರಿ ಸರ್, ಅವ್ರಿಗೆಲ್ರು ಬೆಂಬಲ ಕಟ್ಕೊಂಡು ಆ ಮನೆ ಖಾಲಿ ಮಾಡಿಸ್ಬೇಕಂತ ದೇವ್ರ ಗುಡಿಗೆ ಹೋಗ್ಬೇಕದು ಹಿಂಗ ಮಾಡ್ತಾ ಇದಾರೆ ಸರ್. ನಿಮ್ಮೇಲೆ ಯಾಕೆ ಅಷ್ಟೊಂದು ಸಿಟ್ಟು ಅವರಿಗೆ ಅಂತ ಹೇಳಿ 10 ಬಾರಿ ಇದೇ ರೀತಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕವಾಗಿ ಹೊರ ಕರ್ಕೊಬಂದು ಬಟ್ಟೆ ಹರಿದು ಹೊಡೆಯುವಂತಹ ಕೆಲಸ ಆಗ್ತಾ ಇದೆ. ಯಾಕೆ ಈ ರೀತಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇರೋದು? ಆ ರೀತಿ ಯಾಕಂದ್ರೆ ಸರ್ ನಾನು ಅಲ್ಲಿಂದ ಬಿಟ್ಟು ಹೋಗ್ತಾ ಇಲ್ಲ ಸರ್. ಅದ್ರ ಸಂಬಂಧ ಈ ತರ ಮಾಡ್ತಾ ಇದಾರೆ. ನಾನು ಯಾರ ಮನೆಗೆ ಹೋಗಲ್ಲ, ನಾನು ಅವ್ರ ಮಾತು ಕೇಳಲ್ಲ. ಅದ್ರ ಸಂಬಂಧ ಈ ತರ. ಆಗ ಅವ್ರ ಮಗಳ